ಖಂಡಿತ ವಿಧಿನೇ ಇಲ್ಲ, ಮಾಡ್ಲೇಬೇಕಾಗ್ತದೆ. ನಾವು ಸೈಟ್ ಕೊಟ್ಟಿರೋದು ಮನೆ ಕಟ್ಕೊಡಿ ಅಂತ. 20 ವರ್ಷ 30 ವರ್ಷ 40 ವರ್ಷ ಆದ್ರೂ ಕೆಲವು ಕಟ್ಟಿಲ್ಲ. ವಿಲ್ ನಾಟ್ ಹ್ಯಾವ್, ನಾವು ವಾಪಸ್ ಪಾಪ ಅವ್ರಿಗೆ ದುಡ್ಡು ಕೊಟ್ಬಿಡೋಣ. ಅವ್ರಿಗೆ ಏನಿದೆ ದುಡ್ಡು ಏನ್ ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಕೊಟ್ಬಿಡೋಣ. ಅದಕ್ಕೆ ಖಾಸಗಿ ಆಗ್ಲಿ ಸೈಟ್ ಅಲಾಟ್ಮೆಂಟ್ ಆಗಿರ್ಲಿ, CITB ಇದಾಗ್ಲಿ, ಯಾವ್ದಾದ್ರು ಸೊಸೈಟಿಯಿಂದ ಅಲಾಟ್ಮೆಂಟ್ ಆಗಿರ್ಲಿ, ಯಾವುದೇ ಆಗಿರ್ಲಿ, ಸರ್ಕಾರದಿಂದ ಸೈಟ್ ಬೇಕು ಅಂತ ಅವ್ರು ತೆಗೆದುಕೊಂಡ್ಮೇಲೆ, ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿದ್ಮೇಲೆ CITB ಇರ್ಬೋದು, BDA ಇರ್ಬೋದು, ಒಂದು ಸೊಸೈಟಿ ಇರ್ಬೋದು, ಎಲ್ಲೇ ಆಗ್ಲಿ ತೆಗೆದುಕೊಂಡ್ಕೊಂಡ್ಮೇಲೆ ಅವ್ರು ಕಟ್ಟಬೇಕಾದ ಅವರ ಡ್ಯೂಟಿ. ಅದಕ್ಕೆ ನಾವು ಅವರೆಲ್ಲ ಕಾಂಪೌಂಡ್ ಹಾಕೊಳ್ತಾ ಹೋದ್ರೆ, ಬರೀ ಕಸ ಹಾಕೊಂಡು ಕೂತ್ಕೊಂಡ್ರೆ ಯಾರೋ ಕಸ ಹಾಕ್ಬಿಡ್ತಾರೆ, ಅವ್ರು ಹಾಕ್ದೇ ಇರ್ಬೋದು, ಅವ್ರ ಜಾಗಕ್ಕೆ ಅವ್ರು ಕಸ ಹಾಕ್ದೇ ಇರ್ಬೋದು. ಅದನ್ನು ರಕ್ಷಣೆ ಮಾಡ್ಕೋಬೇಕಾದ, ಅವ್ರ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ದು ಅವರ ಡ್ಯೂಟಿ. ಮತ್ತೊಂದು ತಾವಿದ್ದಾಗ ಎರಡು ಮಾತಾಡಿ ಮೇಡಮ್ ವಿಶ್ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ನೋಡಪ್ಪ, ಬಿಜೆಪಿಯವರು ಸ್ನೇಹಿತರು ಆರೋಪ ಮಾಡ್ತಾರೆ. ಪಾಪ ನಾನು ಗೌರವ ಅವರೇ ಸಲಹೆ ಕೊಟ್ಟಿದ್ದು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅಂತ. ಇನ್ನ ನೀರು ಬಿಟ್ಟಿಲ್ಲ, ಆದ್ರೆ ಸಾಯಂಕಾಲದಷ್ಟೊತ್ತಿಗೆ ನೀರು ಬಹುಶಃ ಒಂದು ಡ್ಯಾಮ್ ತುಂಬುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀರನ್ನು ನಾನು ಹಿಡ್ಕೊಳ್ಳೋಕೆ ಆಗುವುದಿಲ್ಲ. ನಾಳೆ ನಮ್ಮ ಎಲ್ಲ ಆಗಲೇ ತಮಿಳುನಾಡವರು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತೇಳಿ ಇವತ್ತು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. 36ರಿಂದ 39 ಕ್ಯೂಸಿಕ್ ನೀರು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ಬೆಂಗಳೂರಿಗೆಲ್ಲ ನಮ್ಮ ಕಾವೇರಿಲಿ ಹರಿತಾ ಇದೆ. ಅವ್ರು ಕೊಟ್ಟಿರೋದು 3600. ಆದರೆ ವಿರೋಧ ಪಕ್ಷದವ್ರಿಗೆ ಚರ್ಚೆ ಮಾಡಿ, ಕಾನೂನು ತಜ್ಞರ ಚರ್ಚೆ ಮಾಡಿ ನಾಳೆ ತೀರ್ಮಾನವನ್ನು ಮಾಡ್ತಾರೆ.